ಕೂಡ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬರೆಯುತ್ತಾರೆ. ಮನೆ ಮನೆಗೆ ಪೊಲೀಸ್ ನಮ್ಮ ಗಸ್ತು ನಮ್ಮ ಹೊಣೆ ಎನ್ನುವಂತಹ ಕರ್ನಾಟಕ ರಾಜ್ಯ ಪೊಲೀಸ್ನ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆಯ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮವನ್ನು ಆದರಣೀಯ ನ್ಯಾಯಾಧೀಶರು ಗೌರವಾನ್ವಿತ ಶ್ರೀ ಮಂಜುನಾಥ್ ನಾಯ್ಕ ಅವರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಅತ್ಯಂತ ವಿನಮ್ರವಾಗಿ ನಾನು ಕೋರ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮಕ್ಕೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಇವರನ್ನು ಮರೆತುಬಿಟ್ಟರೆ ನಮ್ಮನ್ನು ನಾವೇ ಮರೆತರೆ. ಗೌರವಾನ್ವಿತ ಶ್ರೀ ಮಂಜುನಾಥ್ ನಾಯ್ಕ ಅವರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಶಿವಮೊಗ್ಗರು, ಹಾಗೆ ಗೌರವಾನ್ವಿತ ಸಂತೋಷ್ ಅವರು ಸದಸ್ಯ ಕಾರ್ಯದರ್ಶಿ ಕಾರ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಸುಪ್ರೀಂ ಪೊಲೀಸ್ ಶ್ರೀ ವಿಪುಲ್ ಕುಮಾರ್ ಸರ್ ಅವರು, ಭೂಮರೆಡ್ಡಿ ಸಾಹೇಬರು, ಹಾಗೆ ಕಾರ್ಯಪ್ಪ ಸರ್ ಅವರು, ಹಾಗೆ ಈ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಹನುಮಂತಪುರ ಎಲ್ಲರೂ ಒಟ್ಟುಗೂಡಿಕೊಂಡು ಈ ವಿಶೇಷವಾದ ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ಆ ಮೂಲಕ ಸಮಾಜದ ಸದೃಢತೆಯನ್ನು ಕಾಪಾಡುವ ದೃಷ್ಟಿಯಿಂದ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಇಂದು ಶಿವಮೊಗ್ಗದಲ್ಲಿ ದಯಮಾಡಿ ಇನ್ನು 10 ನಿಮಿಷ ಕಾರ್ಯಕ್ರಮ ಇರುತ್ತೆ, ಯಾರು ಹೋಗಬಾರ್ದು, ದಯಮಾಡಿ ಎಲ್ಲರೂ ಕುಳಿತೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ರೆ. ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಶಿವಮೊಗ್ಗ ನಗರದ ಎಲ್ಲ ಆಹ್ವಾನಿತರೆ, ಮಹಿಳೆಯರೇ, ಮಾನ್ಯರೇ, ಮಾಧ್ಯಮ ಮಿತ್ರರೇ, ಬಹಳ ಸಂತೋಷ ಆಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಒಂದು ವಿನೂತನವಾದಂಥ ಒಂದು ಪ್ರಯೋಗವನ್ನು ನಾವು ಮಾಡೋ ಹೊಸದಲ್ಲಿ ಇದ್ದೇವೆ. ತಾವೆಲ್ಲ ಗಮನಿಸಿರ್ಬೋದು, ಮಾಧ್ಯಮಗಳಲ್ಲಿ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರದ ಏನು ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಪರಮೇಶ್ವರ್ ಸರ್ ಅವರು ಅವರ ಒಂದು ಕನಸಿನ ಕೂಸಾಗಿರ್ತಕ್ಕಂಥ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ವಿನೂತನ ಪ್ರಯೋಗವನ್ನು ಅವರು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಇಡೀ ರಾಜ್ಯಾದ್ಯಂತ ಇದು ಪಸರಿಸಲಿ ಅಂತ ಹೇಳಿ ಸಾಂಕೇತಿಕವಾಗಿ ಅಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಅದರ ಒಂದು ಆಶಯಗಳ ನುಡಿಯನ್ನು ಆಡೋದ್ರ ಜೊತೆಗೆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಅವರೇ ಖುದ್ದಾಗಿ ಪೊಲೀಸ್ ಹಿರಿಯ ಅಧಿಕಾರಿಗಳೊಂದಿಗೆ ಮನೆ ಮನೆಗೆ ಹೋಗ್ಬಿಟ್ಟು ಅದರ ಬಗ್ಗೆ ಜನರಿಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದರು. ಸಮಾರಂಭದ ಅಧ್ಯಕ್ಷರು ಮತ್ತು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಜಿ.ಕೆ. ವಿಪುಲ್ ಕುಮಾರ್ ಅವರ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂತಹ ನನ್ನ ಸಹೋದರ ನ್ಯಾಯಾಧೀಶರು ಮತ್ತು ಶಿವಮೊಗ್ಗ ಜಿಲ್ಲೆಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಎಂ.ಎಸ್. ಸಂತೋಷ್ ಅವರೇ, ವೇದಿಕೆಯಲ್ಲಿರುವಂತಹ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಶ್ರೀ ಅನಿಲ್ ಭೂಮರೆಡ್ಡಿ ಅವರೇ, ಶ್ರೀ ಕಾರ್ಯಪ್ಪನವರೇ, ಈ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆಗಿರುವಂತಹ ಸನ್ಮಾನ್ಯ ಹನುಮಂತನಪ್ಪರವರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳೇ ಮತ್ತು ಮಾಧ್ಯಮದ ಪ್ರತಿನಿಧಿಗಳೇ, ಮೊದಲನೇದಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇಂತಹ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಾನು ಮೊದಲು ವಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಆಗಿರ್ತಕ್ಕಂಥ ಮಂಜುನಾಥ್ ನಾಯಕ್ ಸಾಹೇಬರೇ, ಹಾಗೆಯೇ ಮತ್ತೊಬ್ಬ ನ್ಯಾಯಾಧೀಶರು ಆಗಿರ್ತಕ್ಕಂಥ ಸಂತೋಷ್ ಸಾಹೇಬರೇ, ನಮ್ಮ ಜಿಲ್ಲೆಯ ಇಬ್ಬರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾಗಿರ್ತಕ್ಕಂಥ ಅನಿಲ್ ರವರೇ ಮತ್ತು ಕಾರ್ಯಪ್ಪನವರೇ, ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹನುಮಂತನವರೇ, ಹಾಗೂ ಎಲ್ಲ ನನ್ನ ನೆಚ್ಚಿನ ಶಿವಮೊಗ್ಗ ಜಿಲ್ಲೆಯ ನಾಗರಿಕರುಗಳೇ ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ನಮ್ಮ ಪಿಡಿಜೆ ಸಾಹೇಬರು ಮತ್ತು ನಮ್ಮ ಅನಿಲ್ನವರು ಮಾತಾಡುವಾಗ ಬಹಳ ಸೊಗಸಾಗಿ ಹೇಳಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಈ ಸ್ಥಳದಿಂದ ನಾವು ಲಾಂಚ್ ಮಾಡ್ತಾ ಇರೋದಕ್ಕೆ ಸಾಕಷ್ಟು ಹೆಮ್ಮೆ ಇದೆ. ಯಾಕಂದ್ರೆ ಈ ಸ್ಥಳಕ್ಕೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ರು, ಬಾಲಗಂಗಾಧರ ತಿಲಕ್ ಅವರು ಬಂದಿದ್ರು, ಹಾಗೆ ಶಂಕುಸ್ಥಾಪನೆಯನ್ನ ಬಿ.ಡಿ. ಜತ್ತಿ ಅವರು ನೆರವೇರಿಸಿದರು.
ಸೊ ನಮ್ಮ ಪುಣ್ಯ ಕೂಡ ಅಂತ ಅನ್ಸುತ್ತೆ. ಇಂಥ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಇಂದ ನಾವು ಈ ಒಂದು ಕಾರ್ಯಕ್ರಮನ ಲಾಂಚ್ ಮಾಡ್ತಾ ಇದ್ದೀವಿ. ಮಾನ್ಯ ನ್ಯಾಯಾಧೀಶರು ಮಾತಾಡ್ತಾ ಹೇಳ್ತಾ ಇದ್ರು, ಇವತ್ತಿಗೂ ಕೂಡ ಪೊಲೀಸ್ ಅಂತಂದ್ರೆ ಒಂದು ರೀತಿ ಭಯ ಇದೆ, ಒಂದು ರೀತಿ ಅಸಡ್ಡೆ ಇದೆ ಅಂತ. ಅದು ನಿಜ ಕೂಡ. ಯಾಕೆ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬ್ರಿಟಿಷರ್ಸರು ಪೊಲೀಸ್ ವ್ಯವಸ್ಥೆನ ಉಪಯೋಗ ಮಾಡಿಕೊಂಡು ಸಾರ್ವಜನಿಕರ ಹಕ್ಕುಗಳೇನಿತ್ತು ಅಥವಾ ಅವರ ಪ್ರೊಟೆಸ್ಟ್ ಅಥವಾ ಡಿಮಾಂಡ್ಸ್ ಏನಿತ್ತು ಅದನ್ನೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇದ್ರು. ಬ್ರಿಟಿಷ್ ಲೆಗಸಿ ಅಂತ ನಾವೇನು ಕರಿತೀವಿ, ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸ್ ನಲ್ಲಿ. ಸೊ ಆ ಬ್ರಿಟಿಷ್ ಲೆಗಸಿಯಿಂದ ಆ ಸೈಕಲಾಜಿಕಲ್ ಫಿಯರ್ ಇನ್ನೂ ಕೂಡ ನಮ್ಮಲ್ಲಿ ಇದೆ. ಪೊಲೀಸ್ ಅವರಂದ್ರೆ ಇವರು ನಮ್ಮನ್ನ ಹತ್ತಿಕ್ಲಿಕ್ಕೆ ಇರೋದು, ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇರೋದು, ಅಥವಾ ನಮ್ಗೇನೋ ಸಮಸ್ಯೆ ಮಾಡ್ತಾರೆ ಅಂತಂದು ಇವತ್ತು ಸಹಿತ ಸಾಕಷ್ಟು ಕಡೆ ಎಲ್ಲೋ ಮಗು ಊಟ ಮಾಡಲಿಲ್ಲ ಅಂತಂದ್ರೆ ನೀವು ಪೊಲೀಸ್ ಕೇಳ್ಕೊಡ್ತೀನಿ ಅಂತ ಹೇಳಿ ಊಟ ಮಾಡ್ತಕ್ಕಂಥ ಸಂಗತಿಗಳು ನಾವು ನೋಡ್ಬೋದು. ಬಟ್ ಆನ್ ದಿ ಅದರ್ ಹ್ಯಾಂಡ್ ಸಾಕಷ್ಟು ಸಂಸ್ಥೆಗಳು ಸರ್ವೆ ಮಾಡಿದ್ದಾರೆ, ಇದು ನಿಜವಾಗ್ಲೂ ನಿಜಾನ ಅಥವಾ ಇಟ್ ಇಸ್ ಜಸ್ಟ್ ಅನ್ ಇಮ್ಯಾಜಿನೇಷನ್ ಅಂತ. ಪೊಲೀಸ್ ಇಲಾಖೆಯ ಜೊತೆಗೆ ಯಾರಿಗೆ ನೇರವಾಗಿ ಒಡನಾಟ ಇರ್ತದೆ ಅಂತಂದ್ರೆ, ಇದರಿಂದ ಯಾವುದೋ ಒಂದು ಕೇಸ್ನ ಕೊಟ್ಟಿರ್ತಾರೆ ಅಥವಾ ಯಾವುದೋ ಒಂದು ಪಿಟಿಷನ್ ಕೊಟ್ಟಿರ್ತಾರೆ ಅಥವಾ ಇನ್ನೊಂದು ಅಹವಾಲನ್ನ ಕೊಟ್ಟಿರ್ತಾರೆ. ಸೊ ಅವರ ಫೀಡ್ಬ್ಯಾಕ್ ಅನ್ನ ತಗೊಂಡಾಗ ಮೋರ್ ದ್ಯಾನ್ 90% ಆಫ್ ದಿ ಕೇಸಸ್ ನಲ್ಲಿ ಅವರ ಫೀಡ್ಬ್ಯಾಕ್ ಉತ್ತಮವಾಗಿದೆ. ಅಂದ್ರೆ ಪೊಲೀಸರು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅಂತಂದು ಅವ್ರ ಇಮ್ಯಾಜಿನೇಷನ್ ಇದೆ.